ಒಂದು ದೊಡ್ಡ ಎಂಪೈರ್ ಬಿಲ್ಡ್ ಮಾಡಿದ್ದಾರೆ ಅಂದಾಗ ಅಲ್ಲೊಂದು ಕೋಟೆ ಇರಲೇಬೇಕು. ಕೋಟೆ ಇದೆ, ಅವರ ಅರಮನೆ ಅವಶೇಷಗಳಿದೆ, ಉತ್ಖನನ ಮಾಡಿ ಅದನ್ನು ತೆಗೆದಿದ್ದಾರೆ. ಎಲ್ಲವೂ ಮರಳಿನಲ್ಲಿ ಹೂತೋಗಿದೆ. ಅದೊಂದು ತಲಕಾಡಿನ ದುರ್ದೈವ ಅಥವಾ ತಲಕಾಡು ಗಂಗರ ದುರ್ದೈವ. ಯಾವ ರೀತಿ ಕನ್ಸ್ಟ್ರಕ್ಷನ್ ಇದೆ ಸರ್? ಅದು ಕೋಟೆ ಯಾವ ರೀತಿ ಕಟ್ಟಿದ್ರು, ಇಟ್ಟಿಗೆ ಯಾವ ಸೈಜ್ ಇತ್ತು, ಎಷ್ಟು ಹೈಟ್ ಇತ್ತು, ಬಹಳ ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಉತ್ಖನನದ ವರದಿ ನೋಡಿದಾಗ ಒಂದು ಕಡೆ ಅವ್ರು ಹೇಳಿದ ಹಲವಾರು ಇದ್ದಾವೆ, ಅದ್ರಲ್ಲಿ ಒಂದು ಉಲ್ಲೇಖ ಕೊಡ್ತೀನಿ. ನಾವೆಲ್ಲ ಹಂಪಿಗೆ ಹೋಗ್ತೀವಿ, ವಿಜಯನಗರ ಸಾಮ್ರಾಜ್ಯ ಮತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಬೀದಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿದ್ರು ಅಂತ ದೊಡ್ಡ ಸಾಮ್ರಾಜ್ಯದ ಮಹಾರಾಣಿಯರು ಇಲ್ಲಿ ಸ್ನಾನ ಮಾಡ್ತಿದ್ರು ಅಂತ ರಾಣಿಯರ ಕೊಳ ಅಂತ ತೋರಿಸ್ತಾರೆ. ಭಾಳ ಮುಖ್ಯವಾಗಿ ಅವು ಇವತ್ತಿಗೂ ಅದು ಸುಸ್ಥಿತಿಯಲ್ಲಿದೆ. ಅಲ್ಲಿಗೆ ನೀರು ಎಲ್ಲಿಂದ ಬರ್ತಿತ್ತು ಅಂದರೆ ನೇರವಾಗಿ ತುಂಗಭದ್ರಾ ನದಿಯಿಂದ ಬರ್ತಿತ್ತು. ಆ ಕಲ್ಲಿನ ಓಣಿಗಳು ಅಂದರೆ ನೀರನ್ನು ತರ್ತಾ ಇದ್ದಂಥ ಚಾನಲ್ ಥರ ಅದೆಲ್ಲವನ್ನು ಇವತ್ತಿಗೂ ಅಲ್ಲಿ ಉತ್ಖನನ ಮಾಡಿ ಎತ್ತಿಟ್ಟಿದ್ದಾರೆ. ಪೈಪ್ ಸಿಸ್ಟಮು. ಅಲ್ಲಿಂದ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ಸುತ್ತಲೂ ಕೋಟೆ ಇದೆ, ಅಂದರೆ ಗೋಡೆಗಳು ಕಟ್ಟಿದ್ದಾರೆ. ರಾಣಿಯರ ಸ್ನಾನ ಮಾಡಬೇಕಂದ್ರೆ ಹೊರಗಡೆ ನೋಡ್ಬಾರ್ದಲ್ಲ, ರಾಣಿಯರ ಸ್ನಾನಗೃಹ ಅಂತಲೇ ಕರೀತಾರೆ. ಹೋದವರಿಗೆಲ್ಲ ಅಲ್ಲಿನ ಗೈಡ್ಗಳು ಹೇಳ್ತಾರೆ, ನೋಡಿ ಇದು ಈ ರೀತಿ ನಮ್ಮ ವಿಜಯನಗರದ ಅರಸರ ರಾಣಿಯರು ಸ್ನಾನ ಮಾಡ್ತಿದ್ರು ಅಂತ. ಎಲ್ರಿಗೂ ಆಶ್ಚರ್ಯ, ಸ್ನಾನ ಮಾಡ್ತಿದ್ದಾರಲ್ಲ, ಇಂಥ ತಂತ್ರಜ್ಞಾನ ವಿಜಯನಗರ ಕಾಲದಲ್ಲಿ 16ನೇ ಶತಮಾನದಲ್ಲೇ ಇತ್ತು ಅಂತ ಉದ್ಗಾರ ತೆಗಿತಾರೆ. ಅದಕ್ಕೆ ಮೂಲ ಪ್ರೇರಣೆ ತಲಕಾಡು ಗಂಗರ ಕೋಟೆ ಒಳಗಡೆ ಇದೆ, ಅದನ್ನು ಉತ್ಖನನದಲ್ಲಿ ತೆಗೆದಿದ್ದಾರೆ.